ಓಕೆ, ಇವತ್ತು ಸಿದ್ದರಾಮಯ್ಯನವರ ಈ ಒಂದು ವಿಚಾರವಾಗಿ ಅವರಿಗೆ ಆಗಿರುವಂಥ ಉರುಳು ಅದು ಮೂಢ ಹಗರಣ. ಸೊ ಹಾಗಾದರೆ ನಿಜಕ್ಕೂ ಕೂಡ ಮೂಢ ಹಗರಣ ಏನಿದು ಮೂಢ ಹಗರಣ ಅಂತ ನಿಮ್ಗೆಲ್ರಿಗೂ ಕೂಡ ಈಗ ಆಲ್ರೆಡಿ ಗೊತ್ತಿದೆ. ಆದರೆ ಅದನ್ನು ಮತ್ತೆ ಮೆಲುಕು ಹಾಕುವಂಥ ಕೆಲಸವನ್ನು ಒಂದ್ಸಲ ಮಾಡೋಣ. ಮೂಢ ಸೈಟ್ ಹಂಚಿಕೆಯಲ್ಲಿ ಅಕ್ರಮ ಆರೋಪ. ನೋಡಿ, ಒಂದಷ್ಟು ಮೂಢ ಸೈಟ್ಗಳಿವೆ ಮೈಸೂರಿನಲ್ಲಿ. ಸಾಕಷ್ಟು 30-40 ಸೈಟ್ಗಳು, ಸುಮಾರು 1000ಕ್ಕೂ ಅಧಿಕ ಸೈಟ್ಗಳಿವೆ. ಸೊ ಹಾಗಾಗಿ ಅಲ್ಲಿ ಒಂದಷ್ಟು ಸೈಟ್ಗಳನ್ನು ಹಂಚಿರುವಂಥ ಆರೋಪ, 50-50 ಅನುಪಾತದಡಿ ಅಕ್ರಮ ನಡೆದಂಥ ಆರೋಪ ಕೇಳಿ ಬಂದಿದೆ. ಅಂದಾಜು ಸುಮಾರು 5,000 ಕೋಟಿಯಷ್ಟು ಅಕ್ರಮದ ಆರೋಪ ಕೇಳಿ ಬಂದಿರೋದು ಸಿದ್ದರಾಮಯ್ಯನವರ ಮೇಲೆ. ಸಿಎಂ ಸಿದ್ದರಾಮಯ್ಯ ಜೊತೆಗೆ ಕುಟುಂಬದ ವಿರುದ್ಧ ಈ ಆರೋಪ ಕೇಳಿ ಬಂದಿರೋದು. ಜೊತೆಗೆ ಸಿಎಂ ಪತ್ನಿಗೆ ಕಾನೂನು ಮೀರಿ ಸೈಟನ್ನು ನೀಡಿರುವಂಥ ಆರೋಪವೂ ಕೂಡ ಕೇಳಿ ಬಂದಿದೆ ಪಾರ್ವತಿ ಸಿದ್ದರಾಮಯ್ಯನವರಿಗೆ. ಕೆಸರೆ ಸಮೀಪ 3 ಎಕರೆ 16 ಕುಂಟೆ ಜಮೀನಿದೆ. ಅದು ಈಗಾಗಲೇ ಭೂಸ್ವಾಧೀನವಾಗಿದೆ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಭೂಸ್ವಾಧೀನ ಆಗಿದೆ. ಪರ್ಯಾಯವಾಗಿ ಅಭಿವೃದ್ಧಿಪಡಿಸಿದಂಥ ಏರಿಯಾದಲ್ಲಿ ನಿವೇಶನವನ್ನು ಹಂಚಿಕೆ ಮಾಡಿರೋದು ಸಿದ್ದರಾಮಯ್ಯನವರ ಅಧಿಕಾರ ದುರುಪಯೋಗದ ಆರೋಪ. ಅವರ ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ 14 ಸೈಟ್ಗಳನ್ನು ಹಂಚಿಕೊಂಡಿದ್ದಾರೆ ಅನ್ನುವಂಥ ಆರೋಪ ಕೇಳಿ ಬರ್ತಾ ಇರೋದು. ಸುಮಾರು 5,000 ಕೋಟಿಯಷ್ಟು ಅಕ್ರಮ ಆಗಿದೆ ಅನ್ನುವಂಥ ಆರೋಪ. ಇಷ್ಟು ಆರೋಪಗಳು, ಇದು ಮೂಢ ಹಗರಣದಲ್ಲಿ ಕೇಳಿ ಬಂದಿರುವಂಥ ಆರೋಪಗಳು. ಇದಕ್ಕೆ ಸಿದ್ದರಾಮಯ್ಯನವರು ಸವಾಲು ಕೂಡ ಹಾಕಿದ್ದಾರೆ. ಹಾಗಾದರೆ ಸಿದ್ದರಾಮಯ್ಯನವರ ಮುಂದಿನ ಆಯ್ಕೆ ಏನು ಮಾಡ್ಬೋದು ಸಿದ್ದರಾಮಯ್ಯನವರು? ಹಾಗಾದರೆ ನೈತಿಕ ಹೊಣೆ ಹೊತ್ತು ಸಿಎಂ ರಾಜೀನಾಮೆಯನ್ನು ನೀಡ್ತಾರಾ ಅನ್ನುವಂಥ ಪ್ರಶ್ನೆ ಈಗ. ಯಾಕಂದರೆ ಈ ಹಿಂದೆ ಇದೇ ಸಂದರ್ಭದಲ್ಲಿ ಯಡಿಯೂರಪ್ಪನವರು ಕೂಡ ರಾಜೀನಾಮೆಯನ್ನು ನೀಡಿದ್ರು. ಅದೇ ದಾರಿ ಅನುಸರಿಸ್ತಾರಾ? ಕಾನೂನು ಹೋರಾಟಕ್ಕೆ ಸಿದ್ದರಾಮಯ್ಯ ಮುಂದಾಗ್ತಾರಾ? ಎಸ್, ಈಗ ಅವ್ರು ಹೇಳಿರೋದೇ ಅದನ್ನೇ, ನಾ ಕಾನೂನು ಹೋರಾಟವನ್ನು ಮಾಡ್ತೀನಿ, ರಾಜೀನಾಮೆ ಕೊಡೋ ಮಾತೇ ಇಲ್ಲ ಅಂತ. ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆಯಡಿ ದೂರು ದಾಖಲಾಗುತ್ತೆ. ಯಾಕಂದರೆ ಇಲ್ಲಿ ಆಗಿರುವಂಥದ್ದು ಅಧಿಕಾರದ ದುರುಪಯೋಗ. ಇಲ್ಲಿ ಸರ್ಕಾರದ ಆಸ್ತಿಯನ್ನು ಹಂಚಿಕೆ ಮಾಡಿಕೊಂಡಿರೋದ್ರಿಂದ ಇದು ಭ್ರಷ್ಟಾಚಾರದ ಕಾಯ್ದೆಯಡಿ ಬರುತ್ತೆ. ಲೋಕಾಯುಕ್ತಕ್ಕೆ ಪ್ರತ್ಯೇಕವಾಗಿ ಮತ್ತೊಂದು ದೂರು ಕೊಡಬಹುದು. ಆಗ ಸಿದ್ದರಾಮಯ್ಯನವರ ವಿರುದ್ಧ FIR ದಾಖಲಾಗುತ್ತೆ. ಒಂದು ವೇಳೆ ಏನಾದರೂ ಸಿದ್ದರಾಮಯ್ಯನವರ ವಿರುದ್ಧ FIR ದಾಖಲಾದರೆ FIR ಅನ್ನು ಕೂಡ ಪ್ರಶ್ನೆ ಮಾಡ್ಬೋದು. ಪ್ರಾಸಿಕ್ಯೂಷನ್ನ ಯಾವ ರೀತಿ ಅವರು ಪ್ರಶ್ನೆ ಮಾಡ್ಬೋದು, ಅದೇ ರೀತಿ FIR ಅನ್ನು ಕೂಡ ಪ್ರಶ್ನಿಸಿ ಸಿಎಂ ಕಾನೂನು ಹೋರಾಟವನ್ನು ಮಾಡಬಹುದು. ಆದರೆ ನೇರವಾಗಿ ಗವರ್ನರ್ ಜೊತೆ ಪಾರ್ಟಿ ಮಾಡುವಂತಿಲ್ಲ. ಅದಕ್ಕೂ ಇದಕ್ಕೂ ಲಿಂಕೇ ಇಲ್ಲ. FIR ಪ್ರಶ್ನೆ ಮಾಡಿ ಪ್ರಾಸಿಕ್ಯೂಷನ್ ಅನುಮತಿಯನ್ನು ಕೂಡ ಪ್ರಶ್ನಿಸಬಹುದು. ಸೊ ಇಷ್ಟನ್ನು ಕೂಡ ಮಾಡಬಹುದು ಸಿದ್ದರಾಮಯ್ಯನವರು. ಆದರೆ ಈಗ ಅವರು ಫಸ್ಟ್ ರಿಯಾಕ್ಷನಲ್ಲಿ ಏನು ಹೇಳಿದ್ದಾರೆ? ಕಾನೂನು ಹೋರಾಟವನ್ನು ಮಾಡ್ತೀನಿ ಅಂತ ಹೇಳಿದ್ದಾರೆ. ಸಚಿವ ಸಂಪುಟ ಸಭೆ ಆಗ್ತಾ ಇದೆ. ನಾಳೆ ಸಿಬಲ್ ಮತ್ತು ಸಿಂಘ್ವಿ ಟೀಮ್ ಬರ್ತಾ ಇದೆ, ಸಮಾಲೋಚನೆಯನ್ನು ಮಾಡ್ತಾರೆ. ಮುಂದೇನಾಗುತ್ತೆ ಅನ್ನೋದೇ ಕುತೂಹಲ. ಓಕೆ, ಇವತ್ತು ಸಿದ್ದರಾಮಯ್ಯನವರ ಈ ಒಂದು ವಿಚಾರವಾಗಿ ಅವರಿಗೆ ಆಗಿರುವಂಥ ಉರುಳು ಅದು ಮೂಢ ಹಗರಣ. ಸೊ ಹಾಗಾದರೆ ನಿಜಕ್ಕೂ ಕೂಡ ಮೂಢ ಹಗರಣ ಏನಿದು ಮೂಢ ಹಗರಣ ಅಂತ ನಿಮ್ಗೆಲ್ರಿಗೂ ಕೂಡ ಈಗ ಆಲ್ರೆಡಿ ಗೊತ್ತಿದೆ. ಆದರೆ ಅದನ್ನು ಮತ್ತೆ ಮೆಲುಕು ಹಾಕುವಂಥ ಕೆಲಸವನ್ನು ಒಂದ್ಸಲ ಮಾಡೋಣ. ಮೂಢ ಸೈಟ್ ಹಂಚಿಕೆಯಲ್ಲಿ ಅಕ್ರಮ ಆರೋಪ. ನೋಡಿ, ಒಂದಷ್ಟು ಮೂಢ ಸೈಟ್ಗಳಿವೆ ಮೈಸೂರಿನಲ್ಲಿ. ಸಾಕಷ್ಟು 30-40 ಸೈಟ್ಗಳು, ಸುಮಾರು 1000ಕ್ಕೂ ಅಧಿಕ ಸೈಟ್ಗಳಿವೆ. ಸೊ ಹಾಗಾಗಿ ಅಲ್ಲಿ ಒಂದಷ್ಟು ಸೈಟ್ಗಳನ್ನು ಹಂಚಿರುವಂಥ ಆರೋಪ, 50-50 ಅನುಪಾತದಡಿ ಅಕ್ರಮ ನಡೆದಂಥ ಆರೋಪ ಕೇಳಿ ಬಂದಿದೆ. ಅಂದಾಜು ಸುಮಾರು 5,000 ಕೋಟಿಯಷ್ಟು ಅಕ್ರಮದ ಆರೋಪ ಕೇಳಿ ಬಂದಿರೋದು ಸಿದ್ದರಾಮಯ್ಯನವರ ಮೇಲೆ. ಸಿಎಂ ಸಿದ್ದರಾಮಯ್ಯ ಜೊತೆಗೆ ಕುಟುಂಬದ ವಿರುದ್ಧ ಈ ಆರೋಪ ಕೇಳಿ ಬಂದಿರೋದು. ಜೊತೆಗೆ ಸಿಎಂ ಪತ್ನಿಗೆ ಕಾನೂನು ಮೀರಿ ಸೈಟನ್ನು ನೀಡಿರುವಂಥ ಆರೋಪವೂ ಕೂಡ ಕೇಳಿ ಬಂದಿದೆ ಪಾರ್ವತಿ ಸಿದ್ದರಾಮಯ್ಯನವರಿಗೆ. ಕೆಸರೆ ಸಮೀಪ 3 ಎಕರೆ 16 ಕುಂಟೆ ಜಮೀನಿದೆ. ಅದು ಈಗಾಗಲೇ ಭೂಸ್ವಾಧೀನವಾಗಿದೆ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಭೂಸ್ವಾಧೀನ ಆಗಿದೆ. ಪರ್ಯಾಯವಾಗಿ ಅಭಿವೃದ್ಧಿಪಡಿಸಿದಂಥ ಏರಿಯಾದಲ್ಲಿ ನಿವೇಶನವನ್ನು ಹಂಚಿಕೆ ಮಾಡಿರೋದು ಸಿದ್ದರಾಮಯ್ಯನವರ ಅಧಿಕಾರ ದುರುಪಯೋಗದ ಆರೋಪ. ಅವರ ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ 14 ಸೈಟ್ಗಳನ್ನು ಹಂಚಿಕೊಂಡಿದ್ದಾರೆ ಅನ್ನುವಂಥ ಆರೋಪ ಕೇಳಿ ಬರ್ತಾ ಇರೋದು. ಸುಮಾರು 5,000 ಕೋಟಿಯಷ್ಟು ಅಕ್ರಮ ಆಗಿದೆ ಅನ್ನುವಂಥ ಆರೋಪ. ಇಷ್ಟು ಆರೋಪಗಳು, ಇದು ಮೂಢ ಹಗರಣದಲ್ಲಿ ಕೇಳಿ ಬಂದಿರುವಂಥ ಆರೋಪಗಳು. ಇದಕ್ಕೆ ಸಿದ್ದರಾಮಯ್ಯನವರು ಸವಾಲು ಕೂಡ ಹಾಕಿದ್ದಾರೆ. ಹಾಗಾದರೆ ಸಿದ್ದರಾಮಯ್ಯನವರ ಮುಂದಿನ ಆಯ್ಕೆ ಏನು ಮಾಡ್ಬೋದು ಸಿದ್ದರಾಮಯ್ಯನವರು? ಹಾಗಾದರೆ ನೈತಿಕ ಹೊಣೆ ಹೊತ್ತು ಸಿಎಂ ರಾಜೀನಾಮೆಯನ್ನು ನೀಡ್ತಾರಾ ಅನ್ನುವಂಥ ಪ್ರಶ್ನೆ ಈಗ. ಯಾಕಂದರೆ ಈ ಹಿಂದೆ ಇದೇ ಸಂದರ್ಭದಲ್ಲಿ ಯಡಿಯೂರಪ್ಪನವರು ಕೂಡ ರಾಜೀನಾಮೆಯನ್ನು ನೀಡಿದ್ರು. ಅದೇ ದಾರಿ ಅನುಸರಿಸ್ತಾರಾ? ಕಾನೂನು ಹೋರಾಟಕ್ಕೆ ಸಿದ್ದರಾಮಯ್ಯ ಮುಂದಾಗ್ತಾರಾ?
ಎಸ್, ಈಗ ಅವ್ರು ಹೇಳಿರೋದೇ ಅದನ್ನೇ, ನಾ ಕಾನೂನು ಹೋರಾಟವನ್ನು ಮಾಡ್ತೀನಿ, ರಾಜೀನಾಮೆ ಕೊಡೋ ಮಾತೇ ಇಲ್ಲ ಅಂತ. ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆಯಡಿ ದೂರು ದಾಖಲಾಗುತ್ತೆ. ಯಾಕಂದರೆ ಇಲ್ಲಿ ಆಗಿರುವಂಥದ್ದು ಅಧಿಕಾರದ ದುರುಪಯೋಗ, ಇಲ್ಲಿ ಸರ್ಕಾರದ ಆಸ್ತಿಯನ್ನು ಹಂಚಿಕೆ ಮಾಡಿಕೊಂಡಿರೋದ್ರಿಂದ ಇದು ಭ್ರಷ್ಟಾಚಾರದ ಕಾಯ್ದೆಯಡಿ ಬರುತ್ತೆ. ಲೋಕಾಯುಕ್ತಕ್ಕೆ ಪ್ರತ್ಯೇಕವಾಗಿ ಮತ್ತೊಂದು ದೂರು ಕೊಡಬಹುದು. ಆಗ ಸಿದ್ದರಾಮಯ್ಯನವರ ವಿರುದ್ಧ FIR ದಾಖಲಾಗುತ್ತೆ. ಒಂದು ವೇಳೆ ಏನಾದರೂ ಸಿದ್ದರಾಮಯ್ಯನವರ ವಿರುದ್ಧ FIR ದಾಖಲಾದರೆ FIR ಅನ್ನು ಕೂಡ ಪ್ರಶ್ನೆ ಮಾಡ್ಬೋದು. ಪ್ರಾಸಿಕ್ಯೂಷನ್ನ ಯಾವ ರೀತಿ ಅವರು ಪ್ರಶ್ನೆ ಮಾಡ್ಬೋದು, ಅದೇ ರೀತಿ FIR ಅನ್ನು ಕೂಡ ಪ್ರಶ್ನಿಸಿ CM ಕಾನೂನು ಹೋರಾಟವನ್ನು ಮಾಡಬಹುದು. ಆದರೆ ನೇರವಾಗಿ ಗವರ್ನರ್ ಜೊತೆ ಪಾರ್ಟಿ ಮಾಡುವಂತಿಲ್ಲ, ಅದಕ್ಕೂ ಇದಕ್ಕೂ ಲಿಂಕೇ ಇಲ್ಲ. FIR ಪ್ರಶ್ನೆ ಮಾಡಿ ಪ್ರಾಸಿಕ್ಯೂಷನ್ ಅನುಮತಿಯನ್ನು ಕೂಡ ಪ್ರಶ್ನಿಸಬಹುದು. ಸೊ ಇಷ್ಟನ್ನು ಕೂಡ ಮಾಡಬಹುದು ಸಿದ್ದರಾಮಯ್ಯನವರು. ಆದರೆ ಈಗ ಅವರು ಫಸ್ಟ್ ರಿಯಾಕ್ಷನಲ್ಲಿ ಏನು ಹೇಳಿದ್ದಾರೆ, ಕಾನೂನು ಹೋರಾಟವನ್ನು ಮಾಡ್ತೀನಿ ಅಂತ ಹೇಳಿದ್ದಾರೆ. ಸಚಿವ ಸಂಪುಟ ಸಭೆ ಆಗ್ತಾ ಇದೆ, ನಾಳೆ ಸಿಬಲ್ ಮತ್ತು ಸಿಂಘ್ವಿ ಟೀಮ್ ಬರ್ತಾ ಇದೆ, ಸಮಾಲೋಚನೆಯನ್ನು ಮಾಡ್ತಾರೆ, ಮುಂದೇನಾಗುತ್ತೆ ಅನ್ನೋದೇ ಕುತೂಹಲ. ಓಕೆ, ಇವತ್ತು ಸಿದ್ದರಾಮಯ್ಯನವರ ಈ ಒಂದು ವಿಚಾರವಾಗಿ ಅವರಿಗೆ ಆಗಿರುವಂಥ ಉರುಳು ಅದು ಮೂಢ ಹಗರಣ. ಸೊ ಹಾಗಾದರೆ ನಿಜಕ್ಕೂ ಕೂಡ ಮೂಢ ಹಗರಣ ಏನಿದು ಮೂಢ ಹಗರಣ ಅಂತ ನಿಮ್ಗೆಲ್ರಿಗೂ ಕೂಡ ಈಗ ಆಲ್ರೆಡಿ ಗೊತ್ತಿದೆ. ಆದರೆ ಅದನ್ನು ಮತ್ತೆ ಮೆಲುಕು ಹಾಕುವಂಥ ಕೆಲಸವನ್ನು ಒಂದ್ಸಲ ಮಾಡೋಣ. ಮೂಢ ಸೈಟ್ ಹಂಚಿಕೆಯಲ್ಲಿ ಅಕ್ರಮ ಆರೋಪ. ನೋಡಿ, ಒಂದಷ್ಟು ಮೂಢ ಸೈಟ್ಗಳಿವೆ ಮೈಸೂರಿನಲ್ಲಿ, ಸಾಕಷ್ಟು 30-40 ಸೈಟ್ಗಳು, ಸುಮಾರು 1000ಕ್ಕೂ ಅಧಿಕ ಸೈಟ್ಗಳಿವೆ. ಸೊ ಹಾಗಾಗಿ ಅಲ್ಲಿ ಒಂದಷ್ಟು ಸೈಟ್ಗಳನ್ನು ಹಂಚಿರುವಂಥ ಆರೋಪ, 50-50 ಅನುಪಾತದಡಿ ಅಕ್ರಮ ನಡೆದಂಥ ಆರೋಪ ಕೇಳಿ ಬಂದಿದೆ. ಅಂದಾಜು ಸುಮಾರು 5,000 ಕೋಟಿಯಷ್ಟು ಅಕ್ರಮದ ಆರೋಪ ಕೇಳಿ ಬಂದಿರೋದು ಸಿದ್ದರಾಮಯ್ಯನವರ ಮೇಲೆ. CM ಸಿದ್ದರಾಮಯ್ಯ ಜೊತೆಗೆ ಕುಟುಂಬದ ವಿರುದ್ಧ ಈ ಆರೋಪ ಕೇಳಿ ಬಂದಿರೋದು. ಜೊತೆಗೆ CM ಪತ್ನಿಗೆ ಕಾನೂನು ಮೀರಿ ಸೈಟನ್ನು ನೀಡಿರುವಂಥ ಆರೋಪವೂ ಕೂಡ ಕೇಳಿ ಬಂದಿದೆ ಪಾರ್ವತಿ ಸಿದ್ದರಾಮಯ್ಯನವರಿಗೆ. ಕೆಸರೆ ಸಮೀಪ 3 ಎಕರೆ 16 ಕುಂಟೆ ಜಮೀನಿದೆ. ಅದು ಈಗಾಗಲೇ ಭೂಸ್ವಾಧೀನವಾಗಿದೆ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಭೂಸ್ವಾಧೀನ ಆಗಿದೆ. ಪರ್ಯಾಯವಾಗಿ ಅಭಿವೃದ್ಧಿಪಡಿಸಿದಂಥ ಏರಿಯಾದಲ್ಲಿ ನಿವೇಶನವನ್ನು ಹಂಚಿಕೆ ಮಾಡಿರೋದು ಸಿದ್ದರಾಮಯ್ಯನವರ ಅಧಿಕಾರ ದುರುಪಯೋಗದ ಆರೋಪ. ಅವರ ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ 14 ಸೈಟ್ಗಳನ್ನು ಹಂಚಿಕೊಂಡಿದ್ದಾರೆ ಅನ್ನುವಂಥ ಆರೋಪ ಕೇಳಿ ಬರ್ತಾ ಇರೋದು. ಸುಮಾರು 5,000 ಕೋಟಿಯಷ್ಟು ಅಕ್ರಮ ಆಗಿದೆ ಅನ್ನುವಂಥ ಆರೋಪ. ಇಷ್ಟು ಆರೋಪಗಳು, ಇದು ಮೂಢ ಹಗರಣದಲ್ಲಿ ಕೇಳಿ ಬಂದಿರುವಂಥ ಆರೋಪಗಳು. ಇದಕ್ಕೆ ಸಿದ್ದರಾಮಯ್ಯನವರು ಸವಾಲು ಕೂಡ ಹಾಕಿದ್ದಾರೆ. ಹಾಗಾದರೆ ಸಿದ್ದರಾಮಯ್ಯನವರ ಮುಂದಿನ ಆಯ್ಕೆ ಏನು ಮಾಡ್ಬೋದು ಸಿದ್ದರಾಮಯ್ಯನವರು? ಹಾಗಾದರೆ ನೈತಿಕ ಹೊಣೆ ಹೊತ್ತು CM ರಾಜೀನಾಮೆಯನ್ನು ನೀಡ್ತಾರಾ ಅನ್ನುವಂಥ ಪ್ರಶ್ನೆ ಈಗ. ಯಾಕಂದರೆ ಈ ಹಿಂದೆ ಇದೇ ಸಂದರ್ಭದಲ್ಲಿ ಯಡಿಯೂರಪ್ಪನವರು ಕೂಡ ರಾಜೀನಾಮೆಯನ್ನು ನೀಡಿದ್ರು. ಅದೇ ದಾರಿ ಅನುಸರಿಸ್ತಾರಾ? ಕಾನೂನು ಹೋರಾಟಕ್ಕೆ ಸಿದ್ದರಾಮಯ್ಯ ಮುಂದಾಗ್ತಾರಾ? ಎಸ್, ಈಗ ಅವ್ರು ಹೇಳಿರೋದೇ ಅದನ್ನೇ, ನಾ ಕಾನೂನು ಹೋರಾಟವನ್ನು ಮಾಡ್ತೀನಿ, ರಾಜೀನಾಮೆ ಕೊಡೋ ಮಾತೇ ಇಲ್ಲ ಅಂತ. ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆಯಡಿ ದೂರು ದಾಖಲಾಗುತ್ತೆ. ಯಾಕಂದರೆ ಇಲ್ಲಿ ಆಗಿರುವಂಥದ್ದು ಅಧಿಕಾರದ ದುರುಪಯೋಗ, ಇಲ್ಲಿ ಸರ್ಕಾರದ ಆಸ್ತಿಯನ್ನು ಹಂಚಿಕೆ ಮಾಡಿಕೊಂಡಿರೋದ್ರಿಂದ ಇದು ಭ್ರಷ್ಟಾಚಾರದ ಕಾಯ್ದೆಯಡಿ ಬರುತ್ತೆ. ಲೋಕಾಯುಕ್ತಕ್ಕೆ ಪ್ರತ್ಯೇಕವಾಗಿ ಮತ್ತೊಂದು ದೂರು ಕೊಡಬಹುದು. ಆಗ ಸಿದ್ದರಾಮಯ್ಯನವರ ವಿರುದ್ಧ FIR ದಾಖಲಾಗುತ್ತೆ. ಒಂದು ವೇಳೆ ಏನಾದರೂ ಸಿದ್ದರಾಮಯ್ಯನವರ ವಿರುದ್ಧ FIR ದಾಖಲಾದರೆ FIR ಅನ್ನು ಕೂಡ ಪ್ರಶ್ನೆ ಮಾಡ್ಬೋದು. ಪ್ರಾಸಿಕ್ಯೂಷನ್ನ ಯಾವ ರೀತಿ ಅವರು ಪ್ರಶ್ನೆ ಮಾಡ್ಬೋದು, ಅದೇ ರೀತಿ FIR ಅನ್ನು ಕೂಡ ಪ್ರಶ್ನಿಸಿ CM ಕಾನೂನು ಹೋರಾಟವನ್ನು ಮಾಡಬಹುದು. ಆದರೆ ನೇರವಾಗಿ ಗವರ್ನರ್ ಜೊತೆ ಪಾರ್ಟಿ ಮಾಡುವಂತಿಲ್ಲ, ಅದಕ್ಕೂ ಇದಕ್ಕೂ ಲಿಂಕೇ ಇಲ್ಲ. FIR ಪ್ರಶ್ನೆ ಮಾಡಿ ಪ್ರಾಸಿಕ್ಯೂಷನ್ ಅನುಮತಿಯನ್ನು ಕೂಡ ಪ್ರಶ್ನಿಸಬಹುದು. ಸೊ ಇಷ್ಟನ್ನು ಕೂಡ ಮಾಡಬಹುದು ಸಿದ್ದರಾಮಯ್ಯನವರು. ಆದರೆ ಈಗ ಅವರು ಫಸ್ಟ್ ರಿಯಾಕ್ಷನಲ್ಲಿ ಏನು ಹೇಳಿದ್ದಾರೆ, ಕಾನೂನು ಹೋರಾಟವನ್ನು ಮಾಡ್ತೀನಿ ಅಂತ ಹೇಳಿದ್ದಾರೆ. ಸಚಿವ ಸಂಪುಟ ಸಭೆ ಆಗ್ತಾ ಇದೆ, ನಾಳೆ ಸಿಬಲ್ ಮತ್ತು ಸಿಂಘ್ವಿ ಟೀಮ್ ಬರ್ತಾ ಇದೆ, ಸಮಾಲೋಚನೆಯನ್ನು ಮಾಡ್ತಾರೆ, ಮುಂದೇನಾಗುತ್ತೆ ಅನ್ನೋದೇ ಕುತೂಹಲ.